ಒಂದು ಎರಡು ಕಡೆ ಮಾತ್ರ ಕಾಂಗ್ರೆಸ್, ಒಂದು ಜೆಡಿಎಸ್, ಒಂದು ಪಕ್ಷೇತರ ಇದೆ. ಅಂದ್ರೆ ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ ಅಂತ? ಇದನ್ನು ಮೊದಲೇ ಹೇಳಿದೆ, ನಮ್ಮ ಪಾರ್ಟಿಯವರಿಗೆ ಹೇಳಿದೆ, ಅರ್ಥ ಮಾಡಿಕೊಳ್ಳಿ. ಬಿಜೆಪಿ ಬರ್ತದೆ, ನೀವು ಹೀಗೆ ದುರಂಕಾರ ಮಾಡಿಕೊಂಡು ಹೋದರೆ ಬಿಜೆಪಿಯನ್ನು ತಡೆಯಲಿಕ್ಕೆ ಆಗುವುದಿಲ್ಲ. ಕೈ ಮುಗಿದು ಪ್ರಾರ್ಥನೆ ಮಾಡಿದೆ, ಕಣ್ಣೀರು ಸುರಿಸಿ ಮಾತಾಡಿದೆ. ಆದರೆ ನನ್ನ ಪಾರ್ಟಿಯವರಿಗೆ ಅರ್ಥ ಆಗಲಿಲ್ಲ. ಈಗಾದರೂ ಅರ್ಥ ಆಗಿದೆ ಅಂತ ಕೇಳ್ತಿದ್ದೇನೆ. ಇವತ್ತು ಈ ಭವಿಷ್ಯವನ್ನು ಹೇಳುವುದಲ್ಲ, ಈ ಭವಿಷ್ಯವನ್ನು ಹೇಳಿ ಆಯ್ತಿದೆ. ಕೆಲವು ತಿಂಗಳ ಹಿಂದೆ ಹೇಳಿದೆ, ಸರಿ ಮಾಡಿಕೊಂಡು ಹೋಗಿ, ದುರಂಕಾರ ಮಾಡಿಕೊಂಡು ಹೋಗಬೇಡಿಯಪ್ಪ ಅಂತ ಹೇಳಿದೆ. ಕೇಳಿಲ್ಲ. ಇವತ್ತು ಅನುಭವಿಸ್ತಾ ಇದ್ದಾರೆ, ಇನ್ನೂ ಕೂಡ ಅನುಭವಿಸ್ತಾರೆ. ನಮ್ಮ ಪಾರ್ಟಿಯವರು ಅನುಭವಿಸ್ತಾ ಇದ್ದಾರೆ. ಬಿಜೆಪಿ ಬರ್ತದೆ, ನಾವು ಸಾಯ್ತೇವೆ.